ಓಂ ಶಾಂತಿ. ಪರಮಾತ್ಮನ ಪ್ರತಿ ಮಾತಿನಲ್ಲಿ ಒಂದಲ್ಲ ಒಂದು ಆಳವಾದ ಗುಹ್ಯ ರಹಸ್ಯ ಅಡಕವಾಗಿರುತ್ತೆ. ಜ್ಞಾನಸಾಗರ ತಂದೆಯಾಗಿದ್ದಾರೆ ಅಂದಾಗ ಅವರ ಪ್ರತಿ ಮಾತಿನಲ್ಲಿ ಅಂತಹ ಆಳವಾದ ರಹಸ್ಯವಿದೆ. ಅದರ ಬಗ್ಗೆ ನಾವು ಚರ್ಚೆ ಮಾಡಿದರೂ ಸಹ, ಹಗಲು ರಾತ್ರಿ ತೊಡಗಿಸಿದರೂ ಸಹ ಅಂತ್ಯವನ್ನು ಪಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹೀಗೆ ಪರಮಾತ್ಮನ ಮಹಿಮೆ ಅಪರಮಪಾರವಾಗಿದೆ. ಆಕಾಶ ಭೂಮಿ ಎಲ್ಲ ಪೇಪರ್ ಮಾಡಿಕೊಂಡು, ಸಾಗರ ಸಮುದ್ರಗಳನ್ನೆಲ್ಲ ಇಂಕನ್ನಾಗಿ ಮಾಡಿಕೊಂಡು, ಪ್ರಕೃತಿಯ ಗಿಡಮರಗಳನ್ನೆಲ್ಲ ಪೆನ್ನನ್ನಾಗಿ ಮಾಡಿಕೊಂಡು ಬರೆದರೂ ಕೂಡ ಭಗವಂತನ ಮಹಿಮೆ ಬರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಭಗವಂತನ ಮಹಾವಾಕ್ಯಗಳು ಸಹ ಅಷ್ಟು ಅಪರಮಪಾರವಾಗಿರುತ್ತೆ. ಭಗವಂತನ ಮಹಾವಾಕ್ಯಗಳ ಒಂದೊಂದು ವಿಷಯದ ಬಗ್ಗೆ ನಾವು ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ತಂದೆ ಹೇಳ್ತಾರೆ, ಮಕ್ಕಳೇ, ಪ್ರತಿ ವಿಷಯದಲ್ಲಿಯೂ ಕೂಡ ಮೊದಲು ಸ್ವಯಂ ಪರಿವರ್ತನೆ ಆಗಬೇಕು. ಈ ಪರಿವರ್ತನೆಯ ವಿಷಯದಲ್ಲಿ ಪ್ರತಿನಿತ್ಯವೂ ಸಹ ಮುರುಳಿಯಲ್ಲಿ ತಂದೆ ಒತ್ತು ಕೊಡ್ತಿರ್ತಾರೆ, ಜೋರು ಕೊಡ್ತಿದ್ದಾರೆ. ಪರಿವರ್ತನೆ ಅಂದಾಗ ಎಲ್ಲ ವಿಷಯಗಳಲ್ಲಿಯೂ ಕೂಡ ನಮ್ಮ ಸಂಕಲ್ಪದ ಪರಿವರ್ತನೆ, ಮಾತಿನ ಪರಿವರ್ತನೆ, ದೃಷ್ಟಿಯ ಪರಿವರ್ತನೆ, ವ್ಯವಹಾರದ ಪರಿವರ್ತನೆ, ಸ್ವಭಾವ ಸಂಸ್ಕಾರದಲ್ಲಿ ಪರಿವರ್ತನೆ, ಪ್ರತಿ ವಿಷಯದಲ್ಲಿಯೂ ಕೂಡ ತಂದೆ ನಮ್ಮಲ್ಲಿ ಪರಿವರ್ತನೆಯನ್ನು ಕಾಣಲಿಕ್ಕೆ ಬಯಸ್ತಾರೆ. ಅಂದರೆ ಅಸುರಿ ಸಂಸ್ಕಾರ ಏನಿದೆ ಅದು ದೈವಿ ಸಂಸ್ಕಾರವಾಗಬೇಕು. ಅಸುರಿ ನಡತೆ ಏನಿದೆ ಅದು ದಿವ್ಯ ಆಗಬೇಕು. ದೃಷ್ಟಿ, ವೃತ್ತಿ, ಮಾತು ಎಲ್ಲವೂ ಸಹ ದಿವ್ಯವಾಗಬೇಕಾಗಿದೆ. ದೇವತೆಗಳ ಸಮಾನ ಈಶ್ವರೀಯ ದೃಷ್ಟಿ ವೃತ್ತಿ ಆಗಬೇಕು. ಅದಕ್ಕಾಗಿ ಪರಿವರ್ತನೆಗಾಗಿ ಇಷ್ಟು ಒತ್ತು ಕೊಡುತ್ತಾ ಇದ್ದಾರೆ. ಪ್ರತಿನಿತ್ಯವೂ ಸಹ ನಾವು ಪರಿವರ್ತನೆಯ ವಿಚಾರದಲ್ಲಿ ಒಂದಲ್ಲ ಒಂದು ಮಹಾವಾಕ್ಯವನ್ನು ಕೇಳುತ್ತಾನೆ ಇರ್ತೀವಿ. ಮತ್ತೆಯೂ ಸಹ ಪರಿವರ್ತನೆ ಯಾಕೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ? ಎಲ್ಲಿಯವರೆಗೆ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡೋದಿಲ್ಲ, ಅಲ್ಲಿಯವರೆಗೂ ಸಹ ಸ್ವಾಭಾವಿಕ ವಿಷಯವೇ ಸಮಸ್ಯೆಯನ್ನು ಕೂಡ ನಾವು ಸಮಾಧಾನ ಮಾಡಲಿಕ್ಕಾಗೋದಿಲ್ಲ. ನಮ್ಮ ಸನ್ಮುಖದಲ್ಲಿ ಈ ಪ್ರಶ್ನೆ ಬರುತ್ತೆ, ಪರಿವರ್ತನೆ ಯಾಕಾಗ್ತಾ ಇಲ್ಲ? ಪರಿವರ್ತನೆಯ ಪ್ರಕ್ರಿಯೆ ಏನಾಗಿದೆ? ಅದರ ತೀವ್ರತೆ ಯಾಕೆ ಕಡಿಮೆ ಇದೆ? ಯಾಕೆ ಇಷ್ಟು ಸಮಯ ಹಿಡಿಸ್ತಾ ಇದೆ ಪರಿವರ್ತನೆ ಆಗಲಿಕ್ಕೆ? ಇಷ್ಟು ಪುರುಷಾರ್ಥ ನಾವು ಮಾಡಲಿಕ್ಕೆ ಬಯಸ್ತೀವಿ, ಅಷ್ಟು ಯಾಕೆ ನಾವು ಮಾಡಲಿಕ್ಕಾಗ್ತಾ ಇಲ್ಲ? ಯಾವ ರೀತಿ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ನಾವು ಬಯಸ್ತಾ ಇದ್ದೀವಿ, ಆ ರೀತಿ ರೂಪಿಸ್ಕೊಳ್ಳೋಕ್ಕೆ ಯಾಕೆ ಆಗ್ತಾ ಇಲ್ಲ? ಅದಕ್ಕೆ ಮುಖ್ಯ ಕಾರಣ ಏನು? ಏನು ಮಾಡಬೇಕು ಪರಿವರ್ತನೆಯನ್ನು ಮಾಡಿಕೊಳ್ಳೋದಕ್ಕೆ? ಅವಶ್ಯವಾಗಿ ಯಾವುದೋ ಕಡಿಮೆ ಇರುವ ಕಾರಣದಿಂದಾಗಿ ಪರಿವರ್ತನೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂದಾಗ ಆ ಕಡಿಮೆಯ ಕಡೆ ನಾವು ಗಮನ ಕೊಡ್ತಾ ಇಲ್ಲ. ಆ ಒಂದು ಕಾರಣವನ್ನು ನಿವಾರಣೆ ಮಾಡುತ್ತಾ ಇಲ್ಲ. ಅದಕ್ಕೆ ಜೀವನದಲ್ಲಿ ಪೂರ್ಣ ಪರಿವರ್ತನೆಯೂ ಸಹ ಬರ್ತಾ ಇಲ್ಲ. ಫರಿಷ್ಠೆ ಆಗ್ಲಿಕ್ಕೆ ಬಯಸ್ತೀವಿ, ಅಶರೀರಿತನದ ಅನುಭವ ಮಾಡಲಿಕ್ಕೆ ಬಯಸ್ತೀವಿ, ಬಾಬನ ಬಲಭುಜ ಆಗಲಿಕ್ಕೆ ಬಯಸ್ತೀವಿ, ಆದರೆ ಅಷ್ಟು ಆಗ್ತಾ ಇಲ್ಲ. ಒಂದು ವೇಳೆ ಆದರೂ ಕೂಡ ಸಮಯ ಹಿಡಿಸ್ತಾ ಇದೆ. ಅದಕ್ಕೆ ತಂದೆ ಹೇಳ್ತಾರೆ, ಈ ಶಾರೆಯನ್ನು ಕೊಡ್ತಾರೆ, ಮಕ್ಕಳಲ್ಲಿ ಅಳವಡಿಸಿಕೊಳ್ಳುವ ಶಕ್ತಿಯ ಕಡಿಮೆ ಇದೆ. ಅಂದರೆ ತಂದೆಯ ಕಡೆಯಿಂದ ಏನೆಲ್ಲ ಶಕ್ತಿಗಳು ಸಿಗ್ತಾ ಇದೆ, ಗುಣಗಳು ಸಿಗ್ತಾ ಇದೆ, ಆ ಒಂದು ಶಕ್ತಿ ಗುಣಗಳನ್ನು ಅಳವಡಿಸಿಕೊಳ್ಳುವಂತಹ ಶಕ್ತಿ ಕಡಿಮೆ ಇದೆ. ಮತ್ತು ಎರಡನೆಯದಾಗಿ ಏನೆಲ್ಲ ಆತ್ಮನಲ್ಲಿ ಹಳೆಯದೆಲ್ಲವೂ ತುಂಬಿದೆ ಅದನ್ನು ಅಳಿಸುವಂತಹ ಶಕ್ತಿಯು ಕೂಡ ಕಡಿಮೆ ಇದೆ. ಈ ಎರಡರ ಕೊರತೆಯಿಂದ ನಾವೇನಾಗಬೇಕು ಅಂತ ಬಯಸ್ತಾ ಇದ್ದೀವಿ, ಏನನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಅಂತ ಬಯಸ್ತಾ ಇದ್ದೀವಿ, ಅದನ್ನು ಮಾಡಲಿಕ್ಕಾಗ್ತಾ ಇಲ್ಲ. ಅದಕ್ಕೆ ತಂದೆ ಹೇಳ್ತಾರೆ, ಮನಸ್ಸೆಂಬ ಸ್ಲೇಟಿನ ಮೇಲೆ ಅಥವಾ ಪ್ಲೇಟ್ ಮೇಲೆ, ಕಾಗದದ ಮೇಲೆ
ಏನು 63 ಜನ್ಮಗಳಿಂದ ಬರೆಯಲ್ಪಟ್ಟಿದೆ, ಅದನ್ನು ಪೂರ್ಣ ರೂಪದಲ್ಲಿ ಅಳಿಸ್ರಿ. ಇದು ಬಹಳ ದೊಡ್ಡ ವಿಷಯವೇ ಇರಬಹುದು. ಆದರೆ ತಂದೆಯ ಶಕ್ತಿಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಅಂತಂದರೆ ಇದು ದೊಡ್ಡ ಮಾತೇನೋ ಅಲ್ಲ. ಅಳಿಸ್ಬೇಕು. ಬಲೆ ಅನಿಸುತ್ತೆ ಇದು ಹೇಳೋದು ಬಹಳ ಸಹಜ ಅಂತ ಹೇಳಿಬಿಟ್ಟು ಸಂಸಾರದಲ್ಲಿ ಕಾಗದದ ಮೇಲೆ ಬರೆದಿರುವಂತಹದ್ದನ್ನು ಪೆನ್ಸಿಲಿಂದ ಬಹಳ ಈಸಿಯಾಗಿ ಅಳಿಸ್ಬಿಡ್ತಾರೆ. ಮತ್ತು ಅನೇಕ ಸಾಧನಗಳು ಇದೆ ಅದನ್ನು ಅಳಿಸ್ಲಿಕ್ಕೋಸ್ಕರ. ಆದರೆ ಈ ಮನಸ್ಸು ಇಂತಹ ಒಂದು ಸ್ಲೇಟ್ ಆಗಿದೆ ಅಥವಾ ಕಾಗದದ ರೀತಿ ಇದೆ. ಆಶ್ಚರ್ಯ ಅನಿಸುತ್ತೆ ಅದ್ರ ಮೇಲೆ ಬರೆದಿರುವಂತಹ ವಿಷಯಗಳು. ಅಂದರೆ ಮನಸ್ಸಲ್ಲಿ ಏನು ಪ್ರಿಂಟ್ ಆಗಿದೆ, ಏನು ಕುಳಿತಿದೆ, ಅದನ್ನು ಅಳಿಸ್ಲಿಕ್ಕೋಸ್ಕರ ಅಷ್ಟು ಸಹಜ ಅನ್ನಿಸ್ತಾ ಇಲ್ಲ. ಇಷ್ಟು ಆಳವಾಗಿ ಮನಸ್ಸೆಂಬ ಪೇಪರಿನ ಮೇಲೆ, ಮನಸ್ಸೆಂಬ ಸ್ಲೇಟಿನ ಮೇಲೆ ಬರೆಯಲಾಗಿದೆ. ಅದನ್ನು ಮರೆಯುವುದು ಸಹಜ ಅನ್ನಿಸ್ತಾ ಇಲ್ಲ, ಅದನ್ನು ಅಳಿಸುವುದು ಕೂಡ ಸಹಜ ಅನ್ನಿಸ್ತಾ ಇಲ್ಲ. ಬಹಳ ಹಳೆಯ ಬಾಲ್ಯತನದ ಮಾತುಗಳು ಕೂಡ ನೆನಪಾಗ್ಬಿಡತ್ತೆ. ಜಾಗೃತ ಅವಸ್ಥೆಯಲ್ಲೂ ನೆನಪಾಗತ್ತೆ. ಒಂದು ವೇಳೆ ಜಾಗೃತ ಅವಸ್ಥೆಯಲ್ಲಿ ನೆನಪಾಗಲಿಲ್ಲ ಅಂದ್ರೂ ಕೂಡ ಸ್ವಪ್ನಾವಸ್ಥೆಯಲ್ಲಾದರೂ ನೆನಪಾಗ್ಬಿಡತ್ತೆ. ಅನೇಕ ವರ್ಷಗಳೇ ಕಳೆದೋಗ್ಬಿಟ್ಟಿರತ್ತೆ ಅದು, ಆ ವಿಷಯಗಳು ನಡೆದು, ಆ ಘಟನೆಗಳು ನಡೆದು ಮತ್ತೆಯೂ ಕೂಡ ಅದು ಮರ್ತಿರೋದಿಲ್ಲ. ಅಚಾನಕ್ಕಾಗಿ ನೆನಪಾಗ್ಬಿಡತ್ತೆ, ಅಚಾನಕ್ಕಾಗಿ ಅದು ಸ್ಮೃತಿಯಲ್ಲಿ ಬಂದು ಬಿಡತ್ತೆ. ಎಲ್ಲಿರುತ್ತೆ ಅದು ಅಚಾನಕ್ಕಾಗಿ ಬಂದ್ಬಿಡುತ್ತೆ ಅಂದಾಗ ಮನಸ್ಸಿನ ಸ್ವರೂಪ ಏನಾಗಿದೆ? ಆ ರೀತಿ ನೋಡಿದಾಗ ಮನಸ್ಸು ಒಂದು ಅಣುವಾಗಿದೆ, ಪರಮಾಣುವಿನ ಸಮಾನವಾಗಿದೆ, ಅತಿ ಸೂಕ್ಷ್ಮವಾಗಿದೆ. ಯಾಕೆ ಅಂದರೆ ಇದು ಆತ್ಮನ ಒಂದು ವಿಶೇಷತೆಯ ಹೆಸರು, ಆತ್ಮನ ಒಂದು ಶಕ್ತಿಯ ಹೆಸರು. ಆದರೆ ಆಳವಾಗಿ ಮನಸ್ಸಿನಲ್ಲಿ ಕುಳಿತುಕೊಂಡ್ಬಿಟ್ಟಿದೆ ಅಂತಂದಾಗ ಅದು ಎಷ್ಟು ವಿಶಾಲತೆ ಇದೆ. ಮಹಾನತೆಯೂ ಆತ್ಮನಲ್ಲಿ ಇದೆ, ಮನಸ್ಸಿನಲ್ಲಿ. ಅದೇ ವಸ್ತುವನ್ನು ಅದು ಧಾರಣೆ ಮಾಡಿಕೊಳ್ಳುತ್ತೆ, ಏನೋ ಅದಕ್ಕೆ ಅಂಟ್ಕೊಂಡಿರುತ್ತೆ. ಏಕದಮ್ ಮನಸ್ಸಿನಲ್ಲಿ ಆ ಮಾತುಗಳೆಲ್ಲ ಕುಳಿತುಕೊಂಡ್ಬಿಟ್ಟಿದೆ ಅಂದಾಗ ಅವಶ್ಯವಾಗಿ ಅದನ್ನು ಅಷ್ಟೇ ತೀವ್ರತೆಯಿಂದ ತೆಗೆಯುವುದು ಕೂಡ ನಮಗೆ ಈಸಿ ಆಗಬೇಕು. ಆದರೆ ಮನಸ್ಸಲ್ಲಿ ಕುಳಿತಿರುವಂತಹದ್ದು ಯಾವಾಗ ಮನಸ್ಸಲ್ಲಿ ಹಾಕುತ್ತೀವಿ ಅದು ಈಸಿ ಆಗುತ್ತೆ. ಅದನ್ನು ತೆಗಿಬೇಕು ಅಂತ ಹೇಳಿದ್ರೆ ಕಷ್ಟ ಅನಿಸುತ್ತೆ. ಯಾರ ಕಾಲಿಗಾದರೂ ಮುಳ್ಳು ಚುಚ್ಕೊಳ್ತು ಅಂದರೆ ಅದನ್ನು ತೆಗಿಬಹುದು. ಆದರೆ ಮನಸ್ಸಲ್ಲಿ ಏನಾದರೂ ವಿಚಾರ ಕುಳಿತುಕೊಂಡ್ಬಿಟ್ಟಿದೆ ಅಂತ ಹೇಳಿದ್ರೆ ಅದನ್ನು ತೆಗೆಯುವುದು ಕಷ್ಟ ಆಗುತ್ತೆ. ಅದಕ್ಕೆ ಹೇಳ್ತಾರೆ, ಬಾಣ ಬಿಟ್ಟು ಏನು ಗಾಯ ಆಗಿರುತ್ತೆ ಅಥವಾ ಒಡೆದು ಏನು ಗಾಯ ಇರುತ್ತೆ, ಆ ಗಾಯವನ್ನು ಅಳಿಸಬಹುದು. ಆದರೆ ಬಾಯಿಂದ ಹಾಡಿರುವಂತಹ ಮಾತುಗಳ ಗಾಯ ಏನಾಗುತ್ತೆ ಅದನ್ನು ತುಂಬಿಸ್ಲಿಕ್ಕಾಗಲ್ಲ, ಆ ಗಾಯವನ್ನು ಅಳಿಸ್ಲಿಕ್ಕೆ ಆಗೋದಿಲ್ಲ. ಅಂದಾಗ ಆ ಮಾತಿನ ಗಾಯ ಎಲ್ಲಿ ತಗಲುತ್ತೆ, ಯಾಕೆ ಅದನ್ನು ಸರಿ ಮಾಡಲಿಕ್ಕಾಗೋದಿಲ್ಲ? ಇದು ಬಹಳ ಒಂದು ಅದ್ಭುತ ವಿಚಾರ ಅಲ್ವಾ? ಅದಕ್ಕೆ ತಂದೆ ಹೇಳ್ತಾರೆ ಬಹಳ ಆಶ್ಚರ್ಯದ ಮಾತು. ಆತ್ಮ ಆಶ್ಚರ್ಯದಿಂದ ಭಿನ್ನವಾಗಿರುವಂತಹದ್ದು. ಇದಕ್ಕೆ ಆಶ್ಚರ್ಯದ ನ್ಯಾಯಾಧೀಶ ಅಂತಲೂ ಕೂಡ ಹೇಳಲಾಗತ್ತೆ. ಮನಸ್ಸು ಒಂದು ವೇಳೆ ಸರಿ ಹೋಯಿತು ಅಂತ ಹೇಳಿದ್ರೆ ಪೂರ್ತಿ ಪುರುಷಾರ್ಥವೇ ಸರಿ ಹೋಗುತ್ತೆ. ಏಕೆಂದರೆ ಸಂಕಲ್ಪ ಉತ್ಪನ್ನವಾಗುವಂತಹದ್ದೇ ಎಲ್ಲಿ? ನಮ್ಮ ಮನಸ್ಸಿನಲ್ಲೇ. ಸಂಕಲ್ಪವೇ ಕರ್ಮದ ತಾಯಿಯಾಗಿದೆ. ಯಾವ ಸಂಕಲ್ಪವನ್ನು ನಾವು ರಚನೆ ಮಾಡ್ತೀವಿ, ಏನು ಸಂಕಲ್ಪದಿಂದ ಏನು ಕರ್ಮ ಆಗತ್ತೆ, ಅದೇ ಪ್ರಪಂಚದ ಆಟವಾಗಿದೆ. ಇದೇ ನಮ್ಮ ಜೀವನದ ಕಥೆಯಾಗಿದೆ, ಕರ್ಮಗಳ ಕಥೆಯಾಗಿದೆ. ಕರ್ಮಗಳ ಒಂದು ಗತಿಯೇ ನಮ್ಮ ಸಂಕಲ್ಪದಿಂದ ನಾವೇನು ಕರ್ಮ ಮಾಡ್ತೀವಿ ಅದೇ ನಮ್ಮ ಜೀವನದ ಕಥೆಯಾಗಿ ತಯಾರಾಗತ್ತೆ. ಈ ಮಾತಿನ ಕಡೆ ನಾವು ಗಮನ ಕೊಡುವ ಅವಶ್ಯಕತೆ ಇದೆ. ಅಳಿಸ್ಲಿಕ್ಕೋಸ್ಕರ ಏನೆಲ್ಲ ಮನಸ್ಸಿನಲ್ಲಿ ತುಂಬಿದೆ ಅದನ್ನು ಅಳಿಸ್ಲಿಕ್ಕೋಸ್ಕರ ನಾವೇನು ಪ್ರಯಾಸ ಮಾಡಬೇಕಾಗಿದೆ? ಸಂಭವವ
ವಿಚಾರ ಬರಬಹುದಲ್ವಾ, ಸಾಧ್ಯವಾ ಎಂದು. ಖಂಡಿತ ಸಾಧ್ಯ ಇದೆ. ಯಾರಾದರೂ ಏನಾದರೂ ತಪ್ಪು ಮಾಡಿರ್ತಾರೆ, ಅನ್ಯರ ತಪ್ಪುಗಳನ್ನು ಮರೀಲಿಕ್ಕೋಸ್ಕರ ಕ್ಷಮೆ ಮಾಡಿಬಿಡಬೇಕು. ಅದಕ್ಕೆ ತಂದೆ ಹೇಳ್ತಾರೆ, ಮಕ್ಕಳೇ ಮಾಸ್ಟರ್ ಕ್ಷಮಾ ಸಾಗರರಾಗಿರಿ, ದಯಾ ಸಾಗರರಾಗಿರಿ, ದಯೆ ತೋರಿಸಿರಿ, ಕ್ಷಮೆ ಮಾಡಬೇಡಿ. ಈ ದಯೆ ಮತ್ತು ಕ್ಷಮೆ ಇದು ಮನಸ್ಸಿನ ಭಾವನೆಯಾಗಿದೆ. ಇದರಿಂದ ಅನ್ಯರ ಕೆಟ್ಟದ್ದನ್ನು ಕೂಡ ಮರಿಬಹುದಾಗಿದೆ. ಏನು ನಮ್ಮ ಜೊತೆಯಲ್ಲಿ ಅನ್ಯರು ತಪ್ಪು ವ್ಯವಹಾರವನ್ನು ಮಾಡಿರ್ತಾರೆ, ಅಪಮಾನ ಮಾಡಿರ್ತಾರೆ, ಅನಿಷ್ಟ ಕರ್ಮಗಳನ್ನು ಮಾಡಿರ್ತಾರೆ. ಅದು ಏನು ಅನೇಕ ವರ್ಷಗಳಿಂದ ಮನಸ್ಸಿನಲ್ಲಿ ಬಾರಿ ಬಾರಿಗೂ ಮುಳ್ಳಿನ ರೀತಿಯಲ್ಲಿ ಚುಚ್ಚುತ್ತಾ ಇದೆ. ಕಣ್ಣುಗಳಲ್ಲಿ ಒಂದು ಕಸದ ರೀತಿಯಲ್ಲಿ ಅದು ಮತ್ತೆ 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 ಬರ್ತಾ ಇದೆ. ಅದು ನಮಗೆ ತೊಂದರೆ ಕೊಡ್ತಾ ಇದೆ. ಆ ಮಾತು ನೆನಪಾಗುವ ಕಾರಣದಿಂದಾಗಿ ಅನೇಕ ಸುಖದ ಸಮಯವನ್ನು ಕೂಡ, ಖುಷಿಯ ಸಮಯವನ್ನು ಕೂಡ, ಒಳ್ಳೆಯ ಸಂಬಂಧದ ಸಮಯವನ್ನು ಕೂಡ ಏನು ಕಳ್ಕೊಂಡಿದ್ದೇವೆ, ಅದನ್ನು ಅವಶ್ಯವಾಗಿ ತೆಗಿಬಹುದಾಗಿದೆ. ಇದು ಕೇವಲ ಸಾಧ್ಯವಾಗತ್ತೆ ದಯೆ ಮತ್ತು ಕ್ಷಮೆಯ ಭಾವದಿಂದ. ಈ ದಯೆ ಮತ್ತು ಕ್ಷಮೆ ಬಹಳ ಮಹತ್ವಪೂರ್ಣವಾದಂತಹ ಮಾತುಗಳಾಗಿದೆ. ಗೀತೆಯಲ್ಲಿಯೂ ಕೂಡ ಈ ದಯೆ ಮತ್ತು ಕ್ಷಮೆಯ ಮಾತುಗಳ ಮಹತ್ವವನ್ನು ತಿಳಿಸಲಾಗಿದೆ. ಅನ್ಯರ ಜೊತೆಯಲ್ಲಿ ಯಾರು ನಿರ್ದಯತೆಯಿಂದ ವ್ಯವಹಾರ ಮಾಡ್ತಾರೆ, ಅತ್ಯಾಚಾರಗಳನ್ನು ಮಾಡ್ತಾರೆ, ಅವರ ಪ್ರತಿಯಾಗಿ ಯಾರೂ ಸಹ ಸಹಾನುಭೂತಿಯನ್ನು ತೋರಿಸೋದಿಲ್ಲ. ಅಂತಹವರ ಪ್ರತಿಯಾಗಿ ದಯೆ ಅಂತೂ ಬರೋದಿಲ್ಲ. ಇದಕ್ಕೆ ಅನೇಕರು ಪರ್ಗಿವ್ ಮತ್ತು ಪರ್ಗೆಟ್ ಅಂತ ಹೇಳಿಬಿಟ್ಟು ಮರೆಯುವ ಪುರುಷಾರ್ಥ ಮಾಡಬೇಕು ಅಂತ ಹೇಳಿ, ಇದನ್ನು ದೂರ ಮಾಡಬೇಕಂದ್ರೆ ಮರೆಯುವಂತಹ ವಿಧಾನ ಒಂದು. ಎರಡನೆಯದು ಕ್ಷಮೆ ಮಾಡಬೇಡಿ. ಮಾತನ್ನು, ಆ ಜಂಜಾಟವನ್ನು ಸಮಾಪ್ತಿ ಮಾಡಲಿಕ್ಕೋಸ್ಕರ ವಿಧಾನವೇ ಇದಾಗಿದೆ. ಅದಕ್ಕೋಸ್ಕರ ಭಗವಂತ ಪ್ರತಿನಿತ್ಯ ಮುರಳಿಯಲ್ಲಿ ಹೇಳ್ತಿರ್ತಾರೆ, ಮಕ್ಕಳೇ ಕ್ಷಮಾಭಾವ ಇಟ್ಕೊಳ್ಳಿ, ಸರ್ವರ ಪ್ರತಿಯಾಗಿ ಶುಭ ಭಾವನೆಯನ್ನು ಇಡಿ, ಶುಭ ಕಾಮನೆಯನ್ನು ಇಡಿ, ಕ್ಷಮಿಸ್ಬೇಡಿ. ಮತ್ತು ಒಂದು ವೇಳೆ ಅಂತಹ ತಪ್ಪು ಯಾರಾದರೂ ಮಾಡಿದ್ರು ಅಂದರು, ಮೊದಲೇ ಅವರು ಮಾಯಿಗೆ ವಶ ಆಗಿರ್ತಾರೆ. ಅವರಲ್ಲಿ ಯಾವುದೇ ಆಂತರಿಕ ಶಕ್ತಿ ಇರುವಂತಹದ್ದಿಲ್ಲ. ಒಂದು ವೇಳೆ ಅವರಲ್ಲಿ ಆಂತರಿಕ ಶಕ್ತಿ ಇತ್ತು ಅಂದರೆ, ಪರಮಾತ್ಮನ ಸ್ಮೃತಿ ಇತ್ತು ಅಂದರೆ ಅವರಂತಹ ತಪ್ಪು ಮಾಡ್ತಾ ಇರಲಿಲ್ಲ. ಅಂದಾಗ ಆ ಒಂದು ಮಾಯೆಗೆ ವಶವಾಗಿರುವಂತಹ, ಅವಗುಣಗಳಿಗೆ ವಶವಾಗಿರುವಂತಹವರ ಪ್ರತಿಯಾಗಿ ನೀವು ದಯೆ ತೋರಿಸಿ ಅಥವಾ ಕ್ಷಮಿಸಬೇಡಿ. ಆಗ ಮನಸ್ಸಲ್ಲಿ ಮುಳ್ಳುಗಳ ರೀತಿ ಚುಚ್ಚುತ್ತಿರುವಂತಹ ಮಾತುಗಳು ಸಮಾಪ್ತಿ ಆಗ್ಬಿಡತ್ತೆ. ಒಂದು ಸಲ ಜ್ಞಾನ ಸರೋವರದಲ್ಲಿ ಹಾರ್ಮನಿ ಹಾಲಿದೆ. ಹಾರ್ಮನಿ ಹಾಲಲ್ಲಿ ಹಾರ್ಮನಿ ವಿಷಯದ ಬಗ್ಗೆ ಸಮ್ಮೇಳನ ನಡೀತಾ ಇತ್ತು. ಆಗ ಪ್ರಕಾಶ್ಮಣಿ ದಾದೀಜಿಯವರು ಹೇಳಿದ್ರು, ಹಾರ್ ಮಾನಿ ತೋ ಹಾರ್ಮನಿ ಹೋಗಯಿ. ಅಂದರೆ ಪರಸ್ಪರದಲ್ಲಿ ಅಂದರೆ ಮಿಲನವಾಯಿತು ಅಂತ ಹೇಳಿದ್ರೆ ಸಮರಸತೆ ಆಗ್ಬಿಡತ್ತೆ. ಒಂದು ವೇಳೆ ನಿಮ್ದೇನು ತಪ್ಪೇ ಇಲ್ಲ ಅಂತ ಅಂದ್ಕೊಳ್ಳಿ, ಮತ್ತೆಯೂ ಕೂಡ ನಿಮ್ಮ ಮೇಲೆ ಆರೋಪವನ್ನು ಹಾಕ್ತಾರೆ. ಆ ಸಂದರ್ಭದಲ್ಲಿ ಶಾಂತವಾಗಿ ಇದ್ದುಬಿಟ್ಟೆ ಆದರೆ ಸಂಬಂಧಗಳಲ್ಲಿ ಸಮರಸತೆ ಇರುತ್ತೆ. ನಂತರ ಆ ವ್ಯಕ್ತಿ, ಯಾವ ವ್ಯಕ್ತಿ ನಿಮ್ಮ ಮೇಲೆ ಆರೋಪ ಹಾಕಿದ್ದಾರೆ, ಅವರು ಶಾಂತ ಚಿತ್ತರಿದ್ದಾಗ, ನಿಮ್ಮ ಜೊತೆ ಚೆನ್ನಾಗಿದ್ದಾಗ ಅವರಿಗೆ ಅದನ್ನು ಅರ್ಥ ಮಾಡಿಸಬಹುದು, ತಿಳಿಸಿ ಹೇಳಬಹುದು. ಆಗ ಅವರು ಅರ್ಥ ಮಾಡ್ಕೊಳ್ಳೋಕ್ಕೂ ರೆಡಿ ಇರ್ತಾರೆ. ಯಾವಾಗ ಜಿದ್ದು ಮಾಡ್ತೀವಿ ಯಾವುದೇ ವಿಷಯದಲ್ಲಿ, ಆ ಜಿದ್ದು ಬಹಳ ವಿಕರಾಳ ರೂಪವನ್ನು ಧರಿಸ್ಬಿಡತ್ತೆ. ಅದಕ್ಕೋಸ್ಕರ ನಮ್ಮ ಮನಸ್ಸಿನಲ್ಲಿ ಆ ಮಾತುಗಳೆಲ್ಲ ಚುಚ್ಚಬಾರದು ಅಂದರೆ ಒಂದು ವಿಧಾನ ಕ್ಷಮೆ ಮಾಡುವಂತಹದ್ದು. ಒಂದು ಕ್ಷಮಿಸ್ಬಿಡಿ, ಇಲ್ಲ ನಿಮ್ಮದೇ ತಪ್ಪಾಗಿತ್ತು ಅಂದರೆ ಕ್ಷಮೆ ಬೇಡಬೇಡಿ, ಕ್ಷಮೆ ಕೇಳಬೇಡಿ. ಮನಸ್ಸಿನಿಂದ ಹಳೆಯ ಮಾತುಗಳನ್ನು ಅಳಿಸ್ಬೇಡಿ. ಬೋಲಾತನದ ಒಂದು ಲಕ್ಷಣವೇ ಆಗಿದೆ. ಅದಕ್ಕೆಲ್ವ ಭಗವಂತನಿಗೆ ಬೋಲಾನಾಥ ಅಂತ ಹೇಳ್ತಾರೆ, ಅಂದರೆ ಮುಗ್ಧವಾಗಿರುವಂತಹವರು ಅಂದ್ಬಿಟ್ಟು.
ಮುಗ್ಧತೆಯ ಮುಖ್ಯ ಲಕ್ಷಣವೇ ಆಗಿದೆ ಕ್ಷಮಿಸುವಂತಹದ್ದು. ಜಗತ್ತಿನಲ್ಲಿ ಇಷ್ಟೆಲ್ಲ ಆತ್ಮರು ಒಂದಲ್ಲ ಒಂದು ರೀತಿಯ ತಪ್ಪನ್ನ ಮಾಡ್ತಾನೆ ಇರ್ತಾರೆ, ಆದರೂ ಸಹ ಭಗವಂತ ಕ್ಷಮಿಸ್ತಾರೆ ಅಲ್ವಾ. ಮತ್ತೊಂದು ಮುಗ್ಧರು ಅಂತ ಅವರಿಗೆ ಹೇಳಲಾಗತ್ತೆ, ಕ್ಷಮಿಸುವಂತಹವರಿಗೆ ಅಂದಾಗ ಮನಸ್ಸಿನಿಂದ ಅನ್ಯರ ತಪ್ಪುಗಳನ್ನು ಕ್ಷಮಿಸ್ಬಿಡಬೇಕು, ಮರ್ತು ಬಿಡಬೇಕು. ಈ ರೀತಿಯೂ ಅಲ್ಲ, ನಮಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲೂ ಅಲ್ಲ, ಗೊತ್ತಿದೆ, ಗೊತ್ತಿದ್ದಾಗ್ಯೂ ಸಹ ಯಾರು ಕ್ಷಮಿಸ್ತಾರೆ ಅಲ್ವಾ, ಅವರು ಮಹಾನರು. ಇನ್ನು ಎರಡನೆಯ ವಿಧಾನ, ಒಂದು ವೇಳೆ ಕೆಲವರು ಹೇಳ್ತಾರೆ ನಮಗಾಗೋದೇ ಇಲ್ಲ ಅಂತಹ ವ್ಯಕ್ತಿಗಳನ್ನು ನಾವು ಹೇಗೆ ಕ್ಷಮಿಸೋದು ಅಂತ ಹೇಳಿಬಿಟ್ಟು, ಆ ರೀತಿ ಯಾರಿಗೆ ಅನಿಸುತ್ತೆ ಅಂತಹ ಸಂದರ್ಭದಲ್ಲಿ ಮನಸ್ಸನ್ನು ಬೇರೆ ಕಡೆ ತಿರುಗಿಸ್ಬೇಡಿ, ಬೇರೆ ವಿಷಯಗಳಲ್ಲಿ ತೊಡಗಿಸ್ಬೇಡಿ. ಸಂಸಾರದಲ್ಲಿ ಒಂದು ವಿಧಾನ ತಮ್ಮದಾಗಿಸ್ಕೊಳ್ತಾರೆ, ಯಾರಿಂದ ದುಃಖ ಪಡ್ಕೊಳ್ತಾರಲ್ವ ಅವರ ಜೊತೆಯಲ್ಲಿ ಅನುಚಿತ ವ್ಯವಹಾರವನ್ನು ಮಾಡುವುದು, ಬಾರಿಗೂ ಅದರ ಕಡೆ ಗಮನ ಕೊಡುವಂತಹದ್ದು. ಇವರು ನಾನು ಬಿಡಲ್ಲ, ನಾನೇನು ಕಡಿಮೆನಾ, ನಾನು ಸೇಡ್ ತೀರಿಸ್ಕೊಳ್ತೀರಿ ನೋಡಿ, ನನಗಿಷ್ಟು ಬೇಜಾರು ಮಾಡಿಸಿದ್ದಾರೆ, ಪೂರ್ತಿ ಆಯುಷ್ಯ ಕಳೆದೋಯ್ತು ಇವ್ರ ಜೊತೆಯಲ್ಲಿ, ಈ ರೀತಿ ದುಃಖವನ್ನು ಅನುಭವಿಸಿ ಈ ರೀತಿ ಹೇಳ್ತಾರೆ, ಈ ರೀತಿ ಯೋಚಿಸ್ತಾರೆ, ಬಾರಿಗೂ ಆ ವ್ಯಕ್ತಿಗಳ ಸ್ಮೃತಿ ಮಾಡಿಕೊಳ್ತಾರೆ. ಆದರೆ ಇದರಿಂದ ಏನೂ ಉಪಯೋಗ ಇಲ್ಲ. ಇದೇ ರೀತಿಯಲ್ಲಿ ಸೇಡು ತೀರಿಸ್ಕೊಳ್ಳುವಂತಹದ್ದು, ರಿಟರ್ನ್ ಮಾಡುವಂತಹದ್ದೇ ಇತ್ತು ಅಂತ ಹೇಳಿದ್ರೆ ಮರೆಯೋದು ಹೇಗೆ? ಯಾವ ವಸ್ತುವನ್ನು, ಯಾವ ವ್ಯಕ್ತಿಯನ್ನು ನಾವು ನೆನಪೇ ಮಾಡ್ಕೋಬಾರ್ದು ಅಂತ ಅಂದ್ಕೊಳ್ತೀವಿ, ಅದೇ ನೆನಪಿಗೆ ಬರ್ತಾ ಇತ್ತು ಅಂದರೆ ಮರಿಲಿಕ್ಕೆ ಸಾಧ್ಯವಾ? ಹೀಗೆ ಮಕ್ಕಳಿಗೆ ಶಾಲೆಯಲ್ಲಿ ಕಲಿಸ್ಕೊಡ್ಲಾಗತ್ತೆ, ಬಾರಿಗೂ ಪುನರಾವರ್ತನೆ ಮಾಡಿಸ್ಲಾಗತ್ತೆ ಒಂದೇ ಪಾಠವನ್ನು, ಆಗ ಅವ್ರಿಗೆ ನೆನಪಾಗತ್ತೆ, ಸ್ಮೃತಿ ಪಕ್ಕ ಆಗತ್ತೆ. ಅದಕ್ಕೋಸ್ಕರ ಒಂದು ವೇಳೆ ಅನ್ಯರ ತಪ್ಪುಗಳ ಕಡೆ ಬಾರಿಗೂ ಗಮನ ಕೊಟ್ಟಿದ್ದೆ ಆದರೆ, ನೆನಪು ಮಾಡುತ್ತಾ ಇದ್ದಿದ್ದೆ ಆದರೆ ಅದನ್ನು ಮರೀಲಿಕ್ಕಾಗೋದಿಲ್ಲ. ಇದು ಇನ್ನು ನೆನಪದು ಪಕ್ಕ ಆಗ್ತಾ ಹೋಗುತ್ತೆ, ದುಃಖವನ್ನೇ ಪಡ್ಕೊಳ್ತಾ ಇರ್ತೇವೆ, ದುಃಖದಲ್ಲಿಯೇ ಸಮಯವೆಲ್ಲ ಕಳೆದೋಗ್ತಾ ಇರುತ್ತೆ. ಅದಕ್ಕೋಸ್ಕರ ನಮ್ಮ ಗಮನವನ್ನು, ನಮ್ಮ ಮನಸ್ಸಿನ ಸ್ಥಿತಿಯನ್ನು, ನಮ್ಮ ಮನಸ್ಸಿನ ಮಾರ್ಗವನ್ನು ಅಲ್ಲಿಂದ ತೆಗೆದು ಬೇರೆ ಕಡೆ ಜೋಡಿಸ್ಬೇಕು. ಅದಕ್ಕೆ ಹೇಗೆ ನೋಡಿ, ಟ್ರಾಫಿಕ್ ಸಿಗ್ನಲ್ ಇರುತ್ತೆ, ಟ್ರಾಫಿಕ್ ಸಿಗ್ನಲ್ ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ಏನು ಮಾಡಲಾಗತ್ತೆ? ಆಕ್ಸಿಡೆಂಟ್ಸ್ ಆಗುತ್ತೆ ಅಲ್ವಾ? ಅಥವಾ ಉದಾಹರಣೆಗೆ ಎದುರುಗಡೆ ಒಂದು ಗಾಡಿ ಬರ್ತಾ ಇದೆ, ಆಕ್ಸಿಡೆಂಟ್ ಆಗುವಂತಹ ಸನ್ನಿವೇಶವಿದೆ ಅಂತ ತಿಳ್ಕೊಳ್ಳಿ. ಆಗ ತಕ್ಷಣ ಬ್ರೇಕ್ ಹಾಕ್ತೀವಿ. ಒಂದು ವೇಳೆ ಬ್ರೇಕ್ ಹಾಕ್ಲಿಕ್ಕೆ ಆಗಲಿಲ್ಲ ಅಂದರೆ ಏನು ಮಾಡ್ತೀವಿ? ರೂಟ್ ಚೇಂಜ್ ಮಾಡಿಕೊಳ್ತೀವಿ. ಯಾಕೆಂದರೆ ಆಕ್ಸಿಡೆಂಟಿಂದ ಬಚಾವಾಗಿರ್ಲಿಕ್ಕೋಸ್ಕರ ಅಥವಾ ಅವರನ್ನು ಬಚಾವ್ ಮಾಡಲಿಕ್ಕೋಸ್ಕರ. ಅದೇ ರೀತಿ ಮನಸ್ಸಿನಲ್ಲಿ ಬಾರಿಗೂ ನೆನಪುಗಳು ಬರ್ತಾ ಇದೆ ಅಂದರೆ ನಮ್ಮ ಗಮನವನ್ನು ಮತ್ತೊಂದು ಕಡೆ ತಗೊಂಡು ಹೋದಾಗ ಆ ನೆನಪು ಮರೆತು ಹೋಗುತ್ತೆ. ನಮ್ಮ ಜೀವನದಲ್ಲಿ ನೀವು ಅನುಭವ ಮಾಡಿ ನೋಡಿರಬಹುದು, ಯಾವಾಗ ನಮ್ಮ ಗಮನ ಅನ್ಯ ಕೆಲಸದಲ್ಲಿ ಬ್ಯುಸಿಯಾಗಿಟ್ಕೊಂಡಿರ್ತೀವಿ ಆಗ ಆಟೋಮೆಟಿಕಲಿ ಅಂತಹ ಮಾತುಗಳು ನೆನಪಿಗೆ ಬರೋದೇ ಇಲ್ಲ. ಹೀಗೆ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ಟೈಪ್ ಮಾಡೋದನ್ನು ಕಲ್ತಿದ್ದಾರೆ. 25-30 ವರ್ಷಗಳ ತನಕ ಅವರು ಟೈಪ್ ಮಾಡುವಂತಹ ಅಭ್ಯಾಸ ಆಗಿತ್ತು. ನಂತರ ಅವರು ಅವಶ್ಯಕತೆ ಇಲ್ಲ. ಅವಾಗ ಏನು ಮಾಡ್ತಾರೆ? ಬೇರೆ ಕಡೆ ಹೋಗ್ತಾರೆ ಅಲ್ವಾ, ಬೇರೆ ಕೆಲಸದಲ್ಲಿ ತೊಡಗಿಸ್ತಾರೆ ಅಲ್ವಾ. ಆ ಗಮನ ಇಲ್ಲದೆ ಇರುವ ಕಾರಣದಿಂದಾಗಿ ಆ ಒಂದು ಕಲೆ ಏನಿತ್ತು ಟೈಪ್ ಮಾಡುವಂತಹದ್ದು ಅದು ಮರ್ತೋಗ್ಬಿಡತ್ತೆ. ಮತ್ತೆ ಆ ನೆನಪು ಸಹ ಮತ್ತೆ ಒಂದು ವೇಳೆ ಆ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ನೆನಪು ಮಾಡಿಕೊಳ್ಬೇಕಾಗತ್ತೆ. ಆ ಸ್ಮೃತಿಗಳೆಲ್ಲ ಹಗುರವಾಗಿಬಿಟ್ಟಿರುತ್ತೆ, ಸುಸ್ತಾಗ್ಬಿಟ್ಟಿರ್ತಾರೆ. ಅದನ್ನು ಮಾಡಬೇಕಂದ್ರೆ ಅಯ್ಯೋ ಮರ್ತೋಗ್ಬಿಟ್ಟಿದೆಪ್ಪ ಅಂತ ಹೇಳ್ತಾರೆ. ಯಾವಾಗ ಸಮಯ ಕಳೆದಂತೆ ಆ ಕಲೆಯೂ ಕೂಡ ರಿಪೀಟ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಗಮನ ಹೋಯಿತು ಅಂತ ಹೇಳಿದ್ರೆ ಆ ಕಲ್ತಿರುವಂತಹ ಏನು ಹಳೆಯ ಕಲೆ ಇತ್ತು ಅದನ್ನು ಮರ್ತೋಗ್ಬಿಡ್ತಾರೆ. ಯಾವಾಗ ನಾವು ಈ ಸಂಸಾರದಲ್ಲಿ ನಮ್ಮ ಗಮನವನ್ನು ಪರಮಾತ್ಮನ ಕಡೆ ಜೋಡಿಸ್ತೀವಿ,
ಭಗವಂತನಿಂದ ಶಕ್ತಿಗಳನ್ನು ಪಡ್ಕೊಳ್ಳುವಂತಹ, ಭಗವಂತನ ಜೊತೆ ಸರ್ವ ಸಂಬಂಧಗಳನ್ನು ಬೆಳೆಸುವಂತಹ ಅಭ್ಯಾಸ ಮಾಡಿಕೊಳ್ತೀವಿ. ಆಗ ಪೂರ್ತಿ ದಿನ ಈ ಸಂಸಾರ ಏನು ದುಃಖ ಶಾಂತಿ ಇದೆ ಸಂಸಾರದಲ್ಲಿ, ದೇಹದಾರಿಗಳು, ದೇಹದ ಮಾತುಗಳು, ಇದನ್ನೆಲ್ಲ ಮರೆಯುವಂತಹದ್ದು ಅಥವಾ ಮನಸ್ಸಿನ ಪಟಲದಿಂದ ತೆಗೆಯುವಂತಹದ್ದು ಕಷ್ಟ ಆಗೋದೇ ಇಲ್ಲ. ನಮಗೆ ಗೊತ್ತೇ ಆಗೋದಿಲ್ಲ ಹೇಗೆ ನಮ್ಮ ಮನಸ್ಸು ಆ ಕೆಟ್ಟ ವಿಚಾರಗಳಿಂದ ಹೊರಗೆ ಬಂತು ಅಂತ ಹೇಳಿಬಿಟ್ಟು. ಅದನ್ನು ಪರಮಾತ್ಮನ ಸ್ಮೃತಿಯಿಂದ ನಾವು ಮಾಡಬಹುದಾಗಿದೆ. ಅದಕ್ಕೆ ಪ್ರತಿದಿನ ಪರಮಾತ್ಮ ನಮಗೆ ಹೇಳ್ತಾನೆ ಇರ್ತಾರೆ, ಪರಿವರ್ತನೆ ಪರಿವರ್ತನೆ ಅಂದಾಗ ಮೊದಲ ಪರಿವರ್ತನೆ ನಾವು ಇದು ಮಾಡಿಕೊಳ್ಬೇಕಾಗಿದೆ. ಒಳ್ಳೆಯದು. ಓಂ ಶಾಂತಿ.